ಮಾತಿಗೆ ಮುಂಚೆ ಕನ್ನಡ ಭಾಳ ಜನ ಕೇಳಿದ್ದೀನಿ ನಾನು, ಕನ್ನಡ ಸಿನಿಮಾಗಳು ಚೆನ್ನಾಗಿದೆ. ಆ ಥರ ಅಲ್ಲ, ಇದು ಡಿಫ್ರೆಂಟ್ ಆಗಿದೆ, ಮೂವಿನೇ ನೋಡಬೇಕು. ಈ ಸಿನಿಮಾ ಕಾರಾವಳಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಜವಲ್ಲ, ನಾನು ಸ್ವಂತ ದುಡ್ಡು ಕೊಡ್ತೀನಿ ಯಾವನಾದ್ರೂ ಹೇಳಿ. ಶೆಟ್ರೆ ಇನ್ಯಾರು ಇಲ್ಲ ಈ ಪಾತ್ರಕ್ಕೆ ನೀವು ಮನ್ಬಿಟ್ರೆ ಅಂತ ಹೇಳ್ಬೋದು. ಮೂವಿ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸರ್? ಅಂದರೆ ಆಸೆ ಪಟ್ಟರೆ ಹೇಗೆ ಈಡೇರಿಸ್ಕೊಳೋದು, ಅಂದರೆ ದೊಡ್ಡವ್ರ ಸಹವಾಸ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಕಮಲದ ಬಗ್ಗೆನೇ, ಕಮಲದ ವಿಷಯದಲ್ಲಿ ದೊಡ್ಡವ್ರ ಸಹವಾಸ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಆ ಥರ ಅಲ್ಲ, ಇದು ಡಿಫ್ರೆಂಟ್ ಆಗಿದೆ, ಮೂವಿನೇ ನೋಡಬೇಕು. ಸರ್ ಕರಾವಳಿ ಸಿನಿಮಾ ಕರ್ನಾಟಕದಲ್ಲಿ ಒಂದು ಅವಳಿ ಶುರು ಮಾಡುತ್ತೆ ಅಂತ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಏನು ಕರಾವಳಿ ಭಾಗದಲ್ಲಿ ಒಂದು ಕಂಬಳ, ಆ ಒಂದು ಕಂಟೆಂಟ್ ಇಟ್ಕೊಂಡು ಓಕೆನಾ, ಆ ಒಂದು ಮಣ್ಣಿನ ಕೆಸರಾಗಿರ್ಬೋದು, ಆ ಜಿದ್ದಿ ಸೇಡಿನ ಕತೆ. ಸರ್ ಕಂಬಳದ ಕುರ್ಚಿಗಾಗಿ ನಡೆಯುವಂಥ ಯುದ್ಧ ಅಂತಲೇ ಹೇಳ್ಬೋದು. ಆ ಸ್ಟೋರಿ ತಕ್ಕಂಗೆ ಹೊಡೆದಿರೋ BGM, ಆ ಫೈರ್ ಸೀನ್ಸು, ಆ ಮತ್ತು ವಾಟರ್ ಸೀನ್ಸು ಸರ್ ಸೂಪರ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಕರಾವಳಿ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಆ್ಯಕ್ಷನ್ ಪ್ರಜ್ವಲ್ಸವ್ರೆ. ಇದಕ್ಕಿಂತ ಮುಂಚೆ ಏನು ನಾವು ಅವ್ರ ಸಿನಿಮಾಗಳು ನೋಡಿದ್ವಿ, ಆ ಆ್ಯಕ್ಷನ್ಗೂ ಇದಕ್ಕೂ ಆಜಗಜಂತರ ವ್ಯತ್ಯಾಸ. ಮತ್ತು ಆ ಫೈಟಿಂಗ್ ಹೊಡೆದಾರ ಸರ್ ಪಟಾಕಿ ಸೌಂಡ್ಗಿದೆ. ಮತ್ತು ಆ ಯಕ್ಷಗಾನ ಮತ್ತು ಇದರಲ್ಲಿ ಕಂಬಳದ ಒಂದು ಸೀನಲ್ಲಿ ಕಾಣಿಸ್ತಾರೆ, ಮೈ ರೋಮಾಂಚನ ನೋಡ್ತಾ ಇದ್ರೆ ಆ ಲೆವೆಲ್ಗಿದೆ ಅವ್ರ ಆ್ಯಕ್ಷನು. ಇನ್ನು ಯಾರು ರಾಜ್ಬಿ ಶೆಟ್ಟಿ ಅವರು ಸಾರ್ ಸೂಪರ್ ಸರ್, ಒಂದು ಮಿರ್ಚಿ ಲೆವೆಲ್ ಆ್ಯಕ್ಷನ್ ಮಾಡಿದ್ರೆ ಅವ್ರು ಕುತ್ಕೊಂಡು ಕುರ್ಚಿನಲ್ಲಿ ಆರಾಮಾಗಿ ನೋಡ್ಬೋದು. ಶೆಟ್ರೆ ಇನ್ಯಾರು ಇಲ್ಲ ಈ ಪಾತ್ರಕ್ಕೆ ನೀವು ಮನ್ಬಿಟ್ರೆ ಅಂತಲೇ ಹೇಳ್ಬೋದು. ಒಂದು ಅದ್ಭುತವಾದ ಒಂದು ಅವರು ಆಕ್ಷನ್ ಆಗಿದೆ ಇಲ್ಲಿ. ಇನ್ನು ಏನು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ವಿನೋದ್ ಕುಮಾರ್ ಅವರಿಗೆ ಸರ್ ಪೈಸಾ ವಸೂಲಾಗುವಂಥ ಸಿನಿಮಾ. ಗುರುದತ್ ಗಾಣಿಗ ಅವರ ಡೈರೆಕ್ಷನ್ ಸರ್ ಎದ್ದು ಕಾಣಿಸ್ತೆ. ಆ ಹೀರೋಯಿನ್ ಸಂಪದ್ ಅವರು ಇಂಪಾದ ರೀತಿಯಲ್ಲಿ ಆ್ಯಕ್ಷನ್ ಮಾಡೋರು ಅಂತೇಳಿ ಹೇಳ್ಬೋದು. ಮಿತ್ರ ಸರ್ ಮಿರಾಕಲ್ ಆ್ಯಕ್ಷನ್. ಆ ವಿಲನ್ ರಮೇಶ್ ಇಂದಿರಾ ಅವರು ಸೂಪರ್ ಆ್ಯಕ್ಷನ್ ಇದೆ ಸರ್. ಒಂದು ಸಿನಿಮಾ ಹಿಟ್ ಆಗಬೇಕಂದ್ರೆ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಇರಬೇಕು, ಆ ಪಾತ್ರ ತಕ್ಕಂಗೆ ಅವ್ರ ಅಭಿನಯ ಇರಬೇಕು. ಆ ಅಭಿನಯ ಇಲ್ಲಿ ಬಂದಿದೆ. ಕ್ಲೈಮ್ಯಾಕ್ಸ್ ಅಂತೂ ಸರ್ ನೋಡ್ತಾ ಇದ್ರೆ ಇನ್ನೊಂದ್ಸರಿ ಮತ್ತೆ ನೋಡ್ಬೇಕಂತಂದು ಆ ಲೆವೆಲ್ ಎತ್ಕೊಂಡು ಹೋಗಿದ್ದಾರೆ ಸರ್. ಸಾಂಗ್ಸು ಸ್ಟೋರಿ ತಕ್ಕಂಗೆ ಸಾಂಗ್ಸ್ ಇದೆ. ಸೊ ಟೋಟಲ್ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಒಂದು ಕಾಮಿಡಿ ಆಗಿರ್ಬೋದು, ಒಂದು ಸಾಂಗ್ಸ್ ಆಗಿರ್ಬೋದು, ಒಂದು ಫೈಟಿಂಗ್ಸ್ ಆಗಿರ್ಬೋದು, ಎಲ್ಲ ವಿಷಯನ ಇಟ್ಕೊಂಡು ಒಂದು ಫ್ಯಾಮಿಲಿ, ಒಂದು ಸೆಂಟಿಮೆಂಟು. ಸೊ ನನಗೆ ಸಿನಿಮಾದಲ್ಲಿ ಆ ಸೇಡು ಅಂದರೆ ಆ ಒಂದು ಕತೆ ಎತ್ಕೊಂಡು ಹೋಗಿದ್ದಾರಲ್ಲ, ಆ ಒಂದು ಕಂಬಳದ ಕತೆ, ಆ ಕತೆ ನನಗೆ ಭಾರಿ ಇಷ್ಟ ಆಯಿತು. ಎಲ್ಲ ಒಂದು ಕಡೆ ನಾವು ಬೆಂಗಳೂರಿಗೆ ಕೂತ್ಕೊಂಡು ಮಂಗಳೂರಲ್ಲಿ ಏನು ಕಲ್ಚರ್ ಅದನ್ನು ನೋಡ್ಬೋದು. ಆ ಸಿನಿಮಾದಲ್ಲಿ ಈ ಮಂಗಳೂರಿನ ಕರಾವಳಿ ಭಾಗದ ಒಂದು ಆಚಾರ ವಿಚಾರ ಸಂಪ್ರದಾಯಗಳನ್ನ ಎತ್ತಿ ತೋರಿಸಿದ್ದಾರೆ ಸರ್. ಮಂಗಳೂರು ಬಗ್ಗೆ ಕೆಲವ್ರು ಗೊತ್ತಿಲ್ಲ, ಸಿನಿಮಾದಲ್ಲಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸರ್. ಸೂಪರ್, ಒಂದು ಒಳ್ಳೆ ಕತೆ ಸರ್. ಇದು ಮೂವಿ ಇಟ್ಟಾಗುತ್ತೆ, ಮುಂದಕ್ಕೆ ಬೆಳೆಯುತ್ತೆ. ಈಗ ನೋಡಿ ನನಗೆಲ್ಲೋ ಒಂದು ಕಡೆ ಕಾಂತಾರ ಮತ್ತು ಸೂಪರ್ ಹಂಸು ಈ ಒಂದು ಸಿನಿಮಾಗಳು ನೋಡಿದ್ದು ಫೀಲಿಂಗ್ ಬರ್ತಾ ಇದೆ. ಸಿನಿಮಾ ಟೀಸರಲ್ಲಿ ನೋಡಿ ನನಗೆ ಟೀಸರಲ್ಲಿ ತುಂಬ ಇಷ್ಟ ಆಯಿತು. ಓಕೆ, ಆ ಟೀಸರ್ ನೋಡಿ ನಾನು ಸಿನಿಮಾಗೋಸ್ಕರ ಬಂದೆ. ಬಟ್ ಇದು ಇನ್ನೂ ತಲುಪುವಂಥ ಕೆಲಸ ಆಗಬೇಕಾಗಿತ್ತು. ಜನ ನಮ್ಮ ಕನ್ನಡಿಗರಿಂದ ಇಂಥ ಒಂದು ಸಿನಿಮಾಗಳನ್ನ ಬಂದು ನೋಡೋಂಥ ಕೆಲಸ ಆಗಬೇಕಾಗಿತ್ತು. ಎಲ್ಲ ಒಂದು ಕಡೆ ತಮಿಳು ನಮ್ಮ ವಿಜಯ್ ಸರ್ ಅವ್ರದ್ದು ಸಿನಿಮಾ ಬೇರೆ ಇದೆ. ಅವರು ಒಂದು ಒಳ್ಳೆ ವ್ಯಕ್ತಿತ್ವ ಇರೋರೆ. ಆದರೆ ಸಿನಿಮಾ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಾವು ನಮ್ಮ ಕನ್ನಡ ಸಿನಿಮಾನ ಬೆಳೆಸುವಂಥ ಕೆಲಸ ಆಗಬೇಕು. ನಮ್ಮ ಕನ್ನಡ ಸಿನಿಮಾಗಳು ಫಸ್ಟ್ ಬೆಳಿಬೇಕು. ನಮ್ಮ ಕನ್ನಡ ಸಿನಿಮಾಗಳೇ ಮೊದಲು ಆದ್ಯತೆ ಕೊಡಬೇಕು. ಪ್ರತಿ ಸಾರಿ ಬೇರೆ ಸಿನಿಮಾಗಳನ್ನೇ ನಮ್ಮ ಇದರಲ್ಲಿ ಬೆಳೆಸುವಂಥದ್ದಾಗ್ತಾಯಿದೆ. ಜನ ಕೂಡ ಬೇರೆ ಸಿನಿಮಾಗಳಿಗೆ ತುಳ್ಕೊಂಡು ಹೋಗ್ತಾರೆ, ಹೊಡ್ಕೊಂಡು ಹೋಗ್ತಾರೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ಯಾಕೆ ಆ ಥರ ಬರೋದಿಲ್ಲ? ವೈ ಎಲ್ಲ ಇದೆ. ಇವತ್ತು ನ್ಯಾಷನಲ್ ಲೆವೆಲ್ಗೆ ನಮ್ಮ ಕನ್ನಡ ಸಿನಿಮಾಗಳು ಕೆಲಸ ಮಾಡ್ತಾ ಇದೆ, ಆ ಮಟ್ಟಕ್ಕೆ ಬೆಳೀತಾ ಇದೆ. ಜನ ಬೆಳೆಸಬೇಕು. ಎಲ್ಲೋ ಹಾಲಿವುಡ್ಡಲ್ಲಿರೋ ಒಂದು ಸ್ಥಳದಲ್ಲಿ ಇವತ್ತು ನಮ್ಮ ರಾಕಿ ಸ್ಟಾರ್ ಸಿನಿಮಾಗೆ ಒಂದು ಬೇರೆ ಲೆವೆಲಲ್ಲಿ ಒಂದು ಸಿದ್ಧತೆ ರೆಡಿ ಆಗ್ತಾ ಇದೆ. ಕನ್ನಡಿಗರು ಒಬ್ಬರು ಅಲ್ಲಿ ಎದೆ ತರ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಬೇರೆಯೇ ಒಂದು ಗುಂಡಿಗೆ ಇರಬೇಕು. ಅವ್ರ ಆ್ಯಕ್ಷನ್ ಇನ್ನು ಯಾವ ಮಟ್ಟಕ್ಕೆ ಇರಬೇಕಂತ ನಾವು ಯೋಚನೆ ಮಾಡಬೇಕು. ಇವತ್ತು ಆ ಮಟ್ಟಕ್ಕೆ ನಮ್ಮ ಸಿನಿಮಾಗಳು ಬೆಳೀತದೆ ಸರ್. ಸೂಪರು, ಇನ್ನೂ ಮುಂದಕ್ಕೆ ಬೆಳೀಲಿ. ನೆಕ್ಸ್ಟ್ ನಮ್ಮ ಟ್ಯಾಕ್ಸಿಗೆ ಬರ್ತಿದೆ. ಗಾಂಧಿನಗರಕ್ಕೆ ಕರಾವಳಿ ಸಿನಿಮಾ ನೆಕ್ಸ್ಟ್ ಲೆವೆಲು. ನಿಜ ಹೇಳ್ತಿದ್ದೀನಿ, ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ ಬಗ್ಗೆ ಯಾವನೂ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಯಾವುದೋ ಪರಭಾಷೆ ಸಿನಿಮಾಗಳಿಗೆ ಬಂದು ಜನಗಳು ಬಂದು ಎಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ಸಿನಿಮಾ ನೋಡ್ತಾರೆ. ಎಂಥ ಸಿನಿಮಾ ಕರಾವಳಿ ಸಿನಿಮಾ. ಇಂಥ ಸಿನಿಮಾಗಳು ಹೋಗಲ್ರಿ, ಇಂಥ ಸಿನಿಮಾಗಳು ಬಂದು ನೋಡಿ. ಅದನ್ನ ಬಿಟ್ಬಿಟ್ಟು ಪರಭಾಷೆ ಸಿನಿಮಾಗಳಿಗೆ ಹೋಗಿ ನೋಡ್ತೀರಾ. ಪರಭಾಷೆ ಸಿನಿಮಾಗಳಿಗೆ ಹೋಗಿ ಏನೇನೋ ನೋಡಬೇಕು. ನಾನು ನಿಜವಾಗ್ಲೂ ಹೊಟ್ಟೆಲ್ಲ ಉರಿತದೆ. ಇನ್ನು ಕನ್ನಡದವ್ರು ಏನು ಮಾಡಬೇಕು, ಕನ್ನಡ ಸಿನಿಮಾಗಳೇನಾಗಬೇಕು. ಮಾತಿಗೆ ಮುಂಚೆ ಕನ್ನಡ ಭಾಳ ಜನ ಕೇಳಿದ್ದೀನಿ ನಾನು, ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ಬಂದು ನೋಡಿ ಸಿನಿಮಾದಲ್ಲಿ ಏನು ಇಷ್ಟ ಆಗಿಲ್ಲ ಅಂತ ಕೇಳಿ ಸರ್. ನಾನು ಹೇಳ್ತೀನಿ, ಏನಿಲ್ಲ ಹೇಳಿ ಸಿನಿಮಾದಲ್ಲಿ. ಒಬ್ಬ ಫ್ಯಾಮಿಲಿ ಮ್ಯಾನ್ ಕುತ್ಕೊಂಡು ಬಂದರೆ ಏನೆಲ್ಲ ಉದ್ಧಾರ. ಒಬ್ಬ ಮನುಷ್ಯ ಸಿನಿಮಾ ಬರೋದೇನು ಹೇಳಿ, ಬೇಜಾರಾದಾಗ, ನೊಂದ್ಕೊಂಡಾಗ, ಏನೋ ಫೀಲಲ್ಲಿದ್ದಾಗ ಬಂದು ಸಿನಿಮಾ ನೋಡ್ತಾರೆ. ಸಿನಿಮಾ ಬಂದು ನೋಡಿದಾಗ ಏನಾಗುತ್ತೆ ಗೊತ್ತಾ, ಲೈಫಲ್ಲಿ ಏನೋ ಚೇಂಜಸ್ ಆಗುತ್ತೆ ಗೊತ್ತಾ. ಆ ಚೇಂಜಸ್ ಕೊಡುತ್ತೆ. ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರ್ಬೇಕಂತ ಸಿನಿಮಾದಲ್ಲಿ ಹೇಳ್ಕೊಟ್ಟವ್ರೆ. ಒಬ್ಬ ತಂದೆ ಕನಸನ್ನ ಮಗ ಹೆಂಗೆ ನನಸು ಮಾಡಬೇಕಂತ ಸಿನಿಮಾದಲ್ಲಿ ಹೇಳ್ಕೊಟ್ಟವ್ರೆ. ಜೀವನದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನು ಮಾಡಬೇಕಂತನೂ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಇನ್ನೇನು ಬೇಕು ಹೇಳಿ ಸಿನಿಮಾದಲ್ಲಿ? ಏನು ಖುಷಿ ಇಲ್ವಾ, ದುಃಖ ಇಲ್ವಾ, ನೋವಿಲ್ವಾ, ಏನಿಲ್ಲ ಹೇಳಿ ಸಿನಿಮಾದಲ್ಲಿ ಕುತ್ಕೊಂಡ್ರೆ ಹೇಳ್ತಿದ್ದೀನಿ. ಇಷ್ಟು ದಿನದಲ್ಲಿ ಎಷ್ಟು ನಾನು ಪ್ರತಿ ಶುಕ್ರವಾರ ಸ್ವಂತ ದುಡ್ಡಲ್ಲಿ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀನಿ ನಾನು.
ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಕಣ್ಣಲ್ಲಿ ನೀರು ತರಿಸಿದ ಸಿನಿಮಾ ಇದು. ಫಸ್ಟ್ ಟೈಮ್ ನಾನು ನಿಜ ಹೇಳ್ತಿದ್ದೀನಿ, ಇದುವರೆಗೆ ಎಷ್ಟು ರಿವ್ಯೂ ನೋಡಿ ನಾನು ಯಾವುದು ಕಣ್ಣಲ್ಲಿ ಫಸ್ಟ್ ಟೈಮ್ ಕಣ್ಣಲ್ಲಿ ನೀರು ತರಿಸಿದ ಸಿನಿಮಾ ಇದು ಕರಾವಳಿ. ಇಂಥ ಸಿನಿಮಾಗಳು ಬೆಳೆಸ್ರೆ ಅಯ್ಯೋ, ಇಂಥ ಸಿನಿಮಾಗಳು ಬಂದು ನೋಡ್ರಯ್ಯ, ಇಂಥ ಸಿನಿಮಾಗಳು ಬೆಳೆಸಿ ಕನ್ನಡ ಸಿನಿಮಾ ಎಲ್ಲ ಹೋಗುತ್ತೆ, ಕನ್ನಡ ಸಿನಿಮಾಗಳಿಲ್ಲ, ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತೀರಾ. ಇಂಥ ಸಿನಿಮಾಗಳು ಬಂದರೂ ಸಪೋರ್ಟ್ ಮಾಡದೆ ಹೋದರೆ ಕನ್ನಡ ಸಿನಿಮಾಗಳು ಇನ್ನೆಲ್ಲ ಹೋಗುತ್ತೆ, ಇನ್ನೆಲ್ಲರೇ ಹೋಗುತ್ತೆ. ಪರಭಾಷೆಗಳ ಸಿನಿಮಾಗಳಿಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡ್ತೀರಾ, ಟಿಕೆಟ್ ಸಿಕ್ಕೆಲ್ಲ ನುಗ್ಬಿಟ್ಟು ನೋಡ್ತೀರಾ, ಪದೇ ತಲೆ ಕೆಟ್ಟೋಗುತ್ತೆ ನಿಜವಾಗ್ಲೂ. ಕನ್ನಡ ಸಿನಿಮಾಗಳು ಬೆಳೆಸ್ರಯ್ಯ, ಕನ್ನಡ ಸಿನಿಮಾ ಬೆಳೆಸಿದ್ರೆ, ಕನ್ನಡಿಗರು ಬೆಳೆದ್ರೆ ನಮಗೆ ಹೆಮ್ಮೆ. ಪರಭಾಷೆಗಳ ಸಿನಿಮಾಗಳು ಬೆಳೆಸಿದ್ರೆ ನಮಗೇನು ಸಿಗುತ್ತೆ? ನಮ್ಮ ಕನ್ನಡ ಸಿನಿಮಾ ಬೆಳೆಸಿದ್ರೆ ನಮ್ಮ ಕನ್ನಡಿಗರಂತ ಹೆಮ್ಮೆಯಿಂದ ನಾವು ಹೋಗಿ ಹೇಳ್ಕೋಬೋದು. ರಾಕಿಂಗ್ ಸ್ಟಾರ್ ಹೆಸರು ಕೆಲವು ಟೈಮ್ ಎಷ್ಟೋ ಇಂಟರ್ವ್ಯೂಗಳು ನೋಡಿದ್ದೀನಿ, ನಮ್ಮ ಕನ್ನಡಿಗರಿಗೆ ಬೇರೆ ಭಾಷೆಗಳಲ್ಲಿ ಬೆಲೆನೇ ಇಲ್ಲ ಅಂತ. ಅದೇ KGF ಫಿಲಮ್ ಬಂದಮೇಲೆ ನೋಡಿ ಬೆಲೆ ಕೊಡ್ತಾರ್ತಾನೆ. ಎಲ್ಲೋಗಿ ಬೇರೆ ಯಾವುದ್ರಲ್ಲಿ ಹೋಗಿ ಕಾಂತಾರ, KGF ಇನ್ನೊಂದು ಯಾವುದೇ ಆಗಲಿ ನಾವು KGF ಕಾಂತಾರ ಅಂತಾರೆ. ನಾನು ಬೇರೆ ಕೇರಳ ಹೋದಾಗ ನಾವು ಕನ್ನಡಿಗರು ಬೆಳೆಸಿದ್ರಲ್ವ ಸಿನಿಮಾಗಳು, ನಾವು ಕನ್ನಡಿಗರು ಬಂದು ಥಿಯೇಟ್ರಿಗೆ ಬಂದು ಜನ ನೋಡಿದ್ರಲ್ವಾ ಸಿನಿಮಾಗಳು ಬೆಳೆದು ನಾವು ಹೆಮ್ಮೆಯಿಂದ ಹೇಳ್ಕೊಳಕ್ಕಾಗೋದು ನಮ್ಮ ಹೀರೋಗಳು ನಮ್ಮ ಅಂತ. ನಾವೇ ಪರಭಾಷೆಗಳು ಸಿನಿಮಾಗಳು ಬೆಳೆಸ್ತಿದ್ರೆ ಕನ್ನಡದ ಹೀರೋಗಳು ಹೊಸಬ್ರು ಎಷ್ಟೋ ಜನ ಆಸೆ ಇಟ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ, ಅವರೆಲ್ಲ ಹಾಳಾಗೋಗಲ್ವಾ ಹೇಳಿ ನೋಡೋಣ. ಎಷ್ಟೋ ಜನ ಲಕ್ಷಾಂತರ ಜನ ಆಸೆ ಹೊತ್ಕೊಂಡಿದ್ದಾರೆ. ನಾವು ಹೇಳ್ತಿದ್ವಿ ಇಂಡಸ್ಟ್ರಿಗೆ ನಾವೆಲ್ಲ ಕನ್ನಡಿಗರು ಸಪೋರ್ಟ್ ಮಾಡಿ ನಾವೆಲ್ಲ ನಿಂತ್ಕೊಂಡು ಪರಭಾಷೆಗಳು ಸಿನಿಮಾ ಬಿಟ್ಬಿಟ್ಟು ಫಸ್ಟು ಕನ್ನಡ ಸಿನಿಮಾಗಳು ನೋಡಿ, ಆವಾಗ ದೇವ್ರಿಗೆ ಹೇಳ್ತಿದ್ದೀನಿ ಎಲ್ಲ ಹೋಗ್ತೀನಿ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಸಿನಿಮಾ ಕರಾವಳಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಜವಲ್ಲ ನಾನು ಸ್ವಂತ ದುಡ್ಡು ಕೊಡ್ತೀನಿ. ಯಾವನ್ನಾದ್ರೂ ಹೇಳಿ ಸಿನಿಮಾ ನೋಡಿ ಹೇಳಿ, ಸುಮ್ಮನೆ ಹೇಳ್ಬೇಡಿ. ಸಿನಿಮಾ ನೋಡಿಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ಅವನ ಅಜ್ಜಿ ಹೇಳಿ ನಾನು ದುಡ್ಡು ಕೊಡ್ತೀನಿ. ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಡೈರೆಕ್ಟರ್ ಯಾರು ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸಿನಿಮಾ ಬಂದೆ ನೋಡಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸ್ವಂತ ದುಡ್ಡು ಕೊಡ್ತೀನಿ, ಪ್ರಾಮಿಸ್ ದುಡ್ಡು ಕೊಡ್ತೀನಿ, ಯಾವುದೋ ಫೇಕ್ ಅಲ್ಲ. ಸತ್ವಾಗ್ಲೂ ಹೇಳ್ತೀನಿ, ನನ್ನ ಬಾಯಲ್ಲಿ ಯಾರು ಹೇಳ್ಸಿಲ್ಲ, ನಾನು ದುಡ್ಡು ಕೊಡ್ತೀನಿ ಚೆನ್ನಾಗಿಲ್ಲ ಅಂತ. ನಿಜವಾಗ್ಲೂ ನೋಡ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಹೇಳಿದ್ರೆ ನಿಜವಾಗ್ಲೂ ಫಸ್ಟ್ ಕೈ ಮುಗಿದು ಕೇಳ್ಕೊತೀನಿ, ಕನ್ನಡ ಸಿನಿಮಾಗಳು ಬೆಳೆಸಿ, ಕನ್ನಡ ಸಿನಿಮಾಗಳು ಉಳಿಸಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಹೇಳ್ತೀನಿ, ಪರಭಾಷೆ ಸಿನಿಮಾಗಳನ್ನ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಫಸ್ಟ್ ನೋಡೋದು ಬಿಡ್ರಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಕನ್ನಡ ಹೀರೋಗಳನ್ನ ಬೆಳೆಸಿ ಅಂತ ಕೇಳ್ತೀನಿ ನಾನು.